ದಿಸ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಶ್ವೇತಾ, ಹುಬ್ಳಿಯಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಎಲ್ಲ ವ್ಯೂವರ್ಸಿಗೂ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದರು ಮನೆಯಲ್ಲಿ ಹೇಗೆ ಹೇರ್ ಕಟ್ ಮಾಡಬೇಕು ತೋರಿಸಿ ಅಂತ ಹೇಳಿ. ಆ್ಯಂಡ್ ಆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಮಾಡ್ತೀನಿ. ಓಕೆ, ಆ್ಯಂಡ್ ಕೆಲವೊಬ್ಬರು ಗಾರ್ಡನ್ ತೋರಿಸಿ ಅಂತ ಹೇಳಾರ. ಸೊ ಆ ವಿಡಿಯೋನು ನಾನು ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ಓಕೆ, ಆ್ಯಂಡ್ ಇವತ್ತು ಬಂದು ನಾನು ಫೆಬ್ರವರಿಯಲ್ಲಿ ಕೇರಳಕ್ಕೆ ಹೋಗಿದ್ವಿ. ಇಟ್ ವಾಸ್ ಅ ಫ್ಯಾಮಿಲಿ ಟ್ರಿಪ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಫೆಬ್ರವರಿಯಲ್ಲಿ ನಾವು ಟ್ರಿಪ್ಪಿಗೆ ಹೋದಾಗ ನಂದು ಯಾವುದೇ ಪ್ಲ್ಯಾನ್ ಇದ್ದಿದ್ದಿಲ್ಲ ಕೇರಳಕ್ಕೆ ಹೋಗೋದು. ಸೊ ಆ ಆಸ್ಪೆಕ್ಟಿಂದ ನಾನು ವಿಡಿಯೋಸ್ ಮತ್ತು ಫೋಟೋಸು ಶೂಟ್ ಮಾಡಿಲ್ಲ. ಸೊ ನನ್ನ ಹತ್ರ ಏನಿದೆನೋ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಗೈಸ್. ಎಲ್ಲಿ ಸ್ಟೇ ಮಾಡಬೇಕು, ಯಾವ್ಯಾವ ಪ್ಲೇಸ್ ನೋಡೋದಿದೆ, ನಿಮ್ಗೆ ಅದು ವಿಡಿಯೋ ಹೆಲ್ಪ್ ಆಗ್ಬೋದು. ಆ್ಯಂಡ್ ಎಸ್, ನೋಡ್ಕೊಂಬನ್ನಿ. ಇವಾಗ ನಾವು ಹುಬ್ಳಿಯಿಂದ ಕೊಚ್ಚಿಗೆ ಟ್ರಾವೆಲ್ ಮಾಡ್ಲಿಕ್ಕತ್ತೀವಿ. ಇದು ಬಂದು 8:15ಗೆ ಹುಬ್ಳಿಯಿಂದ ಫ್ಲೈಟ್ ಇತ್ತು. ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. 9:30ಗೆ ಕೊಚ್ಚಿ ರೀಚ್ ಆಗ್ತೀವಿ. ಅದಾದಮೇಲೆ ಜೆಮ್ಸ್ 9 ಹೋಟೆಲ್ ಅಂತ ಬುಕ್ ಮಾಡಿದ್ವಿ. 1000 rupees ಪರ್ ಹೆಡ್. ಇಟ್ ಈಸ್ ಅಮೇಸಿಂಗ್ ಹೋಟೆಲ್ ನಿಯರ್ ಏರ್ಪೋರ್ಟ್ ಓನ್ಲಿ. 5 minutes ಅಷ್ಟೇ ಇತ್ತು. ಏನೋ ಕಾಣೋದಿಲ್ಲ. ನೆಕ್ಸ್ಟು ಫಸ್ಟ್ ಡೇಯಿಂದ ಕೊಚ್ಚಿನಲ್ಲಿ ನಾವು ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ. ಒಂದೇ ದಿನ ಇದ್ದಿದ್ದು. ಇವತ್ತು ಫಸ್ಟಿಗೆ ನಾವು ಹೋಗಿದ್ದು ಚೈನೀಸ್ ಫಿಶಿಂಗ್ ನೆಟ್ ಅಂತ ನೋಡ್ಕೊಂಬರೋಕ್ಕಂತ ಹೋಗಿದ್ವಿ. ಇದು ತುಂಬ ಹಿಂದೆಯಿಂದನೂ ಇದೆ, ಹಿಂದಿನ ಕಾಲದಲ್ಲಿಂದನೂ ಇದೆ ಚೈನೀಸ್ ಫಿಶಿಂಗ್ ನೆಟ್ ಅಂತ. ಇದರಲ್ಲಿ ಸಾಕಷ್ಟು ಮೀನುಗಳನ್ನು ಹಿಡಿಬೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದು ಹತ್ತಿರಕ್ಕೆ ಹೋಗಿ ನಾವು ಎಲ್ಲ ಫಿಶಿಂಗ್ ಮಾಡಿದ್ವಿ. ಆ ಚಾನ್ಸ್ ಇತ್ತು ನಮ್ಗೆ. ಸೊ ಇದು ಚೆನ್ನಾಗಿತ್ತು. ಇದಾದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ವಾಸ್ಕೋ ಡ ಗಾಮಾ ಸ್ಕ್ವೇರ್ ಅಂತ ಹೋಗಿದ್ವಿ, ಚರ್ಚು. ಇಲ್ಲಿ ವಾಸ್ಕೋ ಡ ಗಾಮಾ ಅವ್ರದ್ದು ಮಾರ್ಟಲ್ ರಿಮೇನ್ಸ್ ಇಟ್ಟಿದ್ರು. ಬಟ್ ಇವಾಗಿಲ್ಲ, ಅದು ರೀಸೆಂಟಾಗಿ ಪೋರ್ಚುಗೀಸ್ ಅದನ್ನ ತೊಗೊಂಡು ಹೋದ್ರು ಅಂತ ಹೇಳಿದ್ರು. ಯು ಕ್ಯಾನ್ ಸಿ ದಿಸ್. ಇದು ಸಖತ್ತಾಗಿತ್ತು ಪ್ಲೇಸು. ನೆಕ್ಸ್ಟ್ ಇದಾದಮೇಲೆ ನಾವು ಹೋಗಿದ್ದು ಸ್ಯಾಂಟಾ ಕ್ರೂಸ್ ಕ್ಯಾಥೆಡ್ರಲ್ ಬೆಸಲಿಕಾ ಫೋರ್ಟ್ ಅಂತ ಚರ್ಚು. ಆ್ಯಂಡ್ ವಂಡರ್ಫುಲ್ ಚರ್ಚ್ ಹ್ಯಾವ್ ಎವರ್ ಸೀನ್. ಮಸ್ತಿದು ಪೇಂಟಿಂಗ್ಸ್ ಎಲ್ಲ, ಭಾಳ ಚಲೋ ಇದು ಪೇಂಟಿಂಗ್ಸ್. ನೀವು ನೋಡ್ಬೋದು, ಫುಲ್ ಡಿಫ್ರೆಂಟಾಗಿ ಪೇಂಟಿಂಗ್ಸ್ ಮಾಡ್ಯಾರ. ಪೇಂಟಿಂಗ್ಸ್ ನೋಡ್ಬೇಕಂದ್ರೆ ಚರ್ಚಿಗೆ ಹೋಗಬೇಕು. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ನಾವು ಎಲಪುಜಾ ಅಥವಾ ಎಲಪೆ ಬೋಟ್ ಹೌಸ್ಗೆ ಹೋಗ್ಲಿಕ್ಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನೋಡ್ಬೋದು ನೀವು, ನೇವಿ ಅದೆಲ್ಲ ಕಾಣಿಸ್ತಾ ಇದೆ, ನೇವಲ್ ಬೇಸ್. ಇದು ಬಂದು ಎಲಪೆ ಬೋಟ್ ಹೌಸ್. ನಾನು ಅದರದ್ದು ಇವಾಗ ಫುಲ್ ಟೂರ್ ತೋರಿಸ್ತೀನಿ, ಬೋಟ್ ಹೌಸ್ ಟೂರ್. ಸ್ಟಾರ್ಟಿಂಗಿಂದ ತೋರ್ಸಕತ್ತೀನಿ. ಹೊರಗಡೆಯಿಂದ ಇದು ಇನ್ನು ಮಿಕ್ಕಿದ್ದು ಬೋಟ್ಸ್. ಇದು ಎಂಟ್ರೆನ್ಸ್. ಫಸ್ಟ್ ಬಂದು ಹಾಲ್ ವಿತ್ ಡೈನಿಂಗ್. ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಮನೆಗೂ ಬೋಟಿಗೂ. ಯು ಕ್ಯಾನ್ ಸಿ. ಆ್ಯಂಡ್ ಇದು ಮೇಲ್ಗಡೆ ಬಾಲ್ಕನಿಗೆ ಹೋಗೋ ಪ್ಲೇಸು, ಅದನ್ನ ಆಮೇಲೆ ತೋರಿಸ್ತೀನಿ. ದಿಸ್ ಇಸ್ ಹಾಲ್ ಏರಿಯಾ. ತುಂಬ ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಯು ಕ್ಯಾನ್ ಬುಕ್ ಎಷ್ಟು ಜನ ಹೋಗ್ತಿದ್ದೀರೋ ಅದ್ರ ಮೇಲ್ಗಡೆ ನೀವು ಬೋಟ್ಸ್ನ ಬುಕ್ ಮಾಡಬೇಕಾಗತ್ತೆ. ಆ್ಯಂಡ್ ದಿಸ್ ಇಸ್ ಪ್ಯಾಸೇಜ್. ಆ್ಯಕ್ಚುಲಿ ನಾವು 4 bedrooms ಇದು ತಗೊಂಡಿದ್ವಿ. ಇದು ಒಂದು ರೂಮು. ನೆಕ್ಸ್ಟು ಇದು ಒಂದು ರೂಮು, ಇದನ್ನು ನಾವು ಇಟ್ಕೊಂಡಿದ್ದ ರೂಮು. ನೀವು ವ್ಯೂ ನೋಡ್ಬೋದು. ಎಲ್ಲ ಬೆಡ್ರೂಮಲ್ಲೂ ವಿಂಡೋಸ್ ಇರುತ್ತೆ. ಸೊ ನೀರು ಕಾಣಲಿ ಅಂತ ಈ ಥರ ಮಾಡ್ಯಾರ. They were well defined room,
ಸೀರಿಯಸ್ಲಿ ಭಾಳ ಕ್ಲೀನ್ ಇತ್ತು. ಫಸ್ಟ್ ಥಿಂಗ್ ಹೇಳಬೇಕಂದ್ರೆ ರೂಮ್ಸ್ ಎಲ್ಲ ಭಾಳ ಕ್ಲೀನ್ ಇತ್ತು. ವ್ಯೂ ಮಾತ್ರ ಆಲ್ ಅರೌಂಡ್ ವಿಂಡೋಸ್ ಹೆಚ್ಚಿಗೆ ಇದ್ದಿದ್ದರಿಂದ ನಮಗೆ ನೀರು ಭಾಳ ಕಾಣಿಸ್ತಿತ್ತು. ನೋಡ್ಬೋದು ನೀವು ಎಲ್ಲ ಬೆಡ್ರೂಮ್ಸಲ್ಲೂ ಈ ಥರ ವಿಂಡೋಸ್ ಇದೆ. ಆ್ಯಂಡ್ ಮಿರರು, ಬಾತ್ರೂಮ್ಸ್ ಎಲ್ಲ ಫುಲ್ ಕ್ಲೀನ್ ಇತ್ತು. ಸೊ ಅದೊಂದು ಮೇನ್ ಥಿಂಗ್ ಇದರದ್ದು, ಕ್ಲೀನ್ಲಿನೆಸ್ ಇಂಪಾರ್ಟೆನ್ಸ್ ಭಾಳ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಇದು ಬ್ಯಾಕ್ ಡೋರ್ ಆ್ಯಂಡ್ ದಿಸ್ ಇಸ್ ಕಿಚನ್. ನಾನು ಇವಾಗ ಫೋಟೋಸ್ ತೋರಿಸ್ತೀನಿ ಪ್ರತಿಯೊಂದರದ್ದು. ವಿಡಿಯೋ ಅಲ್ಲಿ ಕ್ಲಿಯರ್ ಬಂದಿಲ್ಲ ಅದು. ಇಟ್ ವಾಸ್ ಅಮೇಝಿಂಗ್ ಟ್ರಿಪ್. 2 ಅಥವಾ 3 ದಿನ ನೀವು ರೆಸ್ಟ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಭಾಳ ಪೀಸ್ ಇರ್ತೈತೆ ಅಲ್ಲೇ. You can see this, how beautiful it has maintained. And next to balcony ಹೋಗೋಣ. ಈ ಥರ ಫಸ್ಟ್ ಫ್ಲೋರಲ್ಲಿ ಸ್ಟೆಪ್ಸ್ ಇದೆ. ಹತ್ಕೊಂಡು ಹೋಗ್ಬಿಟ್ರೆ ಬಾಲ್ಕನಿ ಬರುತ್ತೆ. ಅಲ್ಲಿ ಎಲ್ಲರೂ ಕುತ್ಕೊಂಡು ಎಂಜಾಯ್ ಮಾಡ್ಬೋದು, ಏನಾದರೂ ಪ್ಲೇ ಮಾಡ್ಬೋದು. ನೀವು ಪ್ಲೇ ಥಿಂಗ್ಸ್ ಏನಾದರೂ ತೊಗೊಂಡು ಹೋದರೆ. ಇದು ಆ್ಯಕ್ಚುಲಿ ಬೋಟ್ ಟ್ರಾವೆಲ್ ಆಗುವಾಗ ನಾನು ವಿಡಿಯೋ ಮಾಡಿದ್ದಲ್ಲ, ಆವಾಗ ಇನ್ನೂ ಸೂಪರ್ ಆಗಿತ್ತು. ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ಬೋರ್ಡ್ಸ್ ಇದೆ. ಅದರೊಳಗಡೆ ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನ ನೀವು ಆನ್ಲೈನಲ್ಲಿ ಚೂಸ್ ಮಾಡ್ಬೋದು. ನಾನು ಇದನ್ನ ಎಲ್ಲ ಹೆಂಗೆ ಮಾಡಬೇಕಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಫುಡ್ ಬಗ್ಗೆ ಹೇಳಬೇಕಂತಂದರೆ ಅದನ್ನ ಆನ್ಲೈನಲ್ಲಿ ನೀವೇ ಅದನ್ನ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವ ಆಯಿಲ್ ಬೇಕು, ಯಾವ ಥರ ಸಾಲ್ಟ್ ಇರಬೇಕು, ಅಥವಾ ಯಾವ ಥರ ವೆಜ್ಜು ನಾನ್ ವೆಜ್ಜು, ನಿಮ್ಗೆ ಯಾವ ಥರ ಡಿಫ್ರೆಂಟ್ ಫುಡ್ಸ್ ಬೇಕು ಎಲ್ಲ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಫೋಟೋಸ್ ತೋರಿಸ್ತಾ ಇದ್ದೀನಿ. ಇದು ಕಿಚನ್ನು, ಬೆಡ್ರೂಮು ಆ್ಯಂಡ್ ಬಾಲ್ಕನಿ ಏರಿಯಾ. ಸಮ್ ಆಫ್ ದ ಸೀನಿಕ್ ವ್ಯೂಸ್ನ ಫೋಟೋ ತೆಕ್ಕೊಂಡಿದ್ದೀನಿ, ನೋಡ್ಬೋದು. ದಿಸ್ ಇಸ್ ಮೈ ಫೇವ್ರೇಟ್ ವ್ಯೂ. ನೀವು ನೋಡ್ಬೋದು, ಸೂಪರ್ ಆಗಿತ್ತು ಟ್ರಿಪ್ಪು. ಮಾರ್ನಿಂಗ್ 10 o'clock ನೆಕ್ಸ್ಟ್ ಡೇ 8 o'clockವರೆಗೂ ನಾವು ಅಲ್ಲಿದ್ವಿ. ಫುಡ್ಸ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಈವ್ನಿಂಗ್ ಸ್ನ್ಯಾಕ್ ಕೊಟ್ಟಿದ್ರು. ನೈಟ್ ಅಂತೂ ಸೂಪರಾಗಿತ್ತು. ಡಿಶಸ್ ಎಲ್ಲ ಫುಲ್ ಕರ್ನಾಟಕ ಸ್ಟೈಲ್ ಬೇಕಂತಂದರೆ ಅದನ್ನೇ ಅವರು ಮಾಡಿಕೊಡ್ತಾರೆ. ಯಾವ ಆಯಿಲ್ ಬೇಕಂತನೂ ನೀವು ಇದು ಮಾಡ್ಬೋದು. ನೋಡ್ಬೋದು ನಮ್ಮ ಬೆಡ್ರೂಮಿಂದ ವ್ಯೂ. ಒಂಥರ ಫೇರಿ ಟೇಲ್ ಥರ ಇತ್ತು ಇದೆಲ್ಲ ನೋಡೋಕ್ಕೆ. ಆ್ಯಂಡ್ ನಮಗದು ಏನು ಕಾಸ್ಟ್ ಆಗಿದೆ ಅಂದರೆ 21,000 ಸಮ್ವೇರ್ ನಮ್ಗೆ ಕಾಸ್ಟ್ ಆಗಿದ್ದು. ಇದು 4 bedroom ಕೋಟು. ನಿಮಗೆ ಎಷ್ಟು ಬೆಡ್ರೂಮ್ ಬೇಕೋ ಅದ್ರ ಮೇಲ್ಗಡೆ ಮತ್ತು ಸೀಸನ್ ವೈಸ್ ನಿಮಗೆ ಅದು ಚಾರ್ಜ್ ಆಗುತ್ತೆ. ನಾವು 6 members ಹೋಗಿದ್ವಿ. ಇದು ಫ್ಯಾಮಿಲಿ ಟ್ರಿಪ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಇಲ್ಲಿ ತುಂಬ ಫುಡ್ ಬಂದರೆ ಸ್ಟಾರ್ಟಿಂಗು ವೆಲ್ಕಮಿಂದ ಹಿಡಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫಿನ್ವರೆಗೂ ಭಾಳ ಚಲೋ ಕೇರ್ ತೊಗೊತಾರೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇತ್ತು. ಆ್ಯಂಡ್ ಬೋಟ್ ಹೋಗ್ತಿರೋವಾಗಲೇ ಊಟ ಮಾಡಿಕೊಂಡು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವ್ರ ಸ್ಟೈಲಲ್ಲಿ ಸ್ನ್ಯಾಕ್ ಮಾಡ್ತಾರೆ, ಕೇರಳ ಸ್ಟೈಲಲ್ಲಿ. ಸೊ ಬನಾನಾ ಮಂಚೂರಿ ಟೈಪ್ ಇತ್ತದು. ಇಟ್ ವಾಸ್ ಆಸಮ್ ಸೀರಿಯಸ್ಲಿ. ಆ್ಯಂಡ್ ವಿಂಡೋಸ್ ನೋಡ್ಕೊಂಡ್ಬಂದ್ರೆ ಎಲ್ಲ ನಿಮಗೆಲ್ಲ ಇಷ್ಟ ಆತಂತ ಅಂದ್ಕೊಳಕತ್ತೀನಿ. ಆ್ಯಂಡ್ ಮಸ್ತ್ ಇತ್ತು ಬೋಟ್ ಹೌಸ್. ಊಟ ಅಂತೂ ಆಸಮ್ ಇತ್ತು. ನಾನು ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಏನೇನು ಬೇಕಾ ಎಲ್ಲ ಕೊಟ್ಟೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ಮೆನ್ಷನ್ ಮಾಡಿರ್ತೀನಿ. ಎಲ್ಲಿ ಬುಕ್ ಮಾಡಬೇಕು, ಏನು ಹೆಂಗಿರ್ತೈತಿ ಎಲ್ಲ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಬೋಟ್ ಹೌಸಿಂದ ಮುಗಿಸ್ಕೊಂಡು ನಾವು ಮುನ್ನಾರ್ಗೆ ಹೋದ್ವಿ. ಆ್ಯಂಡ್ ಅದು ಹೆಂಗೈತಿ ನೋಡ್ಕೊಂಬರ್ರಿ. ಫಸ್ಟ್ ನಾವು ನೋಡಿದ್ದು ಅತ್ತುಕಲ್ ವಾಟರ್ ಫಾಲ್ಸ್. ನೀರಿರಲಿಲ್ಲ ಅಷ್ಟೊಂದು, ಬಟ್ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದು ಅಡ್ವೆಂಚರಸ್ ಜೀಪ್ ಸಫಾರಿ. ಇದಂತೂ ಆಸಮ್ ಆಗಿತ್ತು. ನೆಕ್ಸ್ಟು ನಾವು ಹೋಗಿದ್ದು ರಿಪಲ್ ವಾಟರ್ ಫಾಲ್ಸ್ ಅಂತ. ನೀವು ನೋಡ್ಬೋದು
ಆಟಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸಸ್. ಮತ್ತು ಮುನ್ನಾರಲ್ಲಿ ಸನ್ಸೆಟ್ ಪಾಯಿಂಟ್ ನೋಡೋದಕ್ಕೆ ಜೀಪ್ ಸಫಾರಿದವರು ಕರ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಆಲ್ಸೋ ನ್ಯಾಚುರಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಹರ್ಬ್ಸ್ ಮತ್ತು ಚಾಕ್ಲೇಟ್ ಔಟ್ಲೆಟ್ಸ್ ಪಾರ್ಕಿಗೆ ಕೂಡ ನಾವು ಹೋಗಿದ್ವಿ. ಆ್ಯಂಡ್ ನಾವು ಉಳ್ಕೊಂಡಿದ್ದು ಸಮಿತ್ ಬರ್ಡ್ ವ್ಯಾಲಿ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ. ನೀವು ನೋಡ್ಬೋದು, ಇಟ್ ಈಸ್ ಆಸಮ್ ಪ್ಲೇಸ್, ಲಶಸ್ ವಿತ್ ಆಲ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರ್ಸ್. ನಾವಿದ್ದು ಡ್ಯುಪ್ಲೆಕ್ಸ್ ಕಾಟೇಜ್ ಅಂತ, ಅಲ್ಲಿ ಹನಿಮೂನ್ ಕಾಟೇಜ್, ದೆನ್ ಮಾಲಿಕಾ ಕಾಟೇಜ್ ಅಂತ ಇಲ್ಲ ತುಂಬ ಕಾಟೇಜಸ್ ಇದೆ. ವಿತ್ ಸ್ಪಾ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್, ಆಯುರ್ವೇದಿಕ್ ಸೆಂಟರ್, ಹೆಲ್ತ್ ಕೇರ್ ಸೆಂಟರ್ ಆ್ಯಂಡ್ ಆಲ್ಸೋ ವಿತ್ ರಿಚ್ ಫುಡ್ ಸರ್ವಿಸ್. ನೀವು ನೋಡ್ಬೋದು ಇಲ್ಲಿಂದ ಹಿಲ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದು ಇದರದ್ದು ಬಾಲ್ಕನಿ ಟೆರೆಸ್. ನಾವು ಉಳ್ಕೊಂಡಿದ್ದು ಡುಪ್ಲೆಕ್ಸ್ ಕಾಟೇಜ್ನ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲ ಕಾಟೇಜಸ್ಸಿಗೂ ಒಂದೊಂದು ನೇಮ್ಸ್ ಕೊಟ್ಟಿದ್ದಾರೆ. ನಾವಿದ್ದಿದ್ದ ಕಾಟೇಜ್ ನೇಮ್ ಬಂದು ತಾಯಿಬೇರಿ ಅಂತ. ಸೊ ಎಲ್ಲ ಕಾಟೇಜ್ ಹೆಸರು ಬೇರಿಯಿಂದ ಎಂಡ್ ಆಗುತ್ತೆ. ನಾವು 2 ಕಾಟೇಜಸ್ ತೊಗೊಂಡಿದ್ವಿ. ಒಂದು ಕಾಟೇಜಲ್ಲಿ 2 ಬೆಡ್ರೂಮ್ಸ್ ಇರುತ್ತೆ. ನೀವು ನೋಡ್ಬೋದು, ಕೆಳಗಡೆ ಹಿಡಿದು ಹೋಗ್ತಾ ಇದ್ದೀನಿ ಈಗ. ಆ್ಯಂಡ್ ಇದ್ರದ್ದು ಪ್ರೈಸು ಡಿಪೆಂಡ್ಸ್ ಅಪಾನ್ ದ ಸೀಸನ್. ನಾವು ಹೋದಾಗ 8,000 ಪರ್ ನೈಟ್ ಇತ್ತು. ನಾವಿದ್ದು 2 ನೈಟ್ಸ್ ಮತ್ತು 3 ನೈಟ್ಸ್ ಉಳ್ಕೊಂಡಿದ್ವಿ ಅಲ್ಲಿ. ನೀವು ನೋಡ್ಬೋದು, ಇದು ಔಟ್ಲುಕ್. ಕೆಳಗಡೆಯಿಂದ ಹೀಗೆ ಮೇಲ್ ಬರಬೇಕು. ಕೆಳಗಡೆ ಮೇನ್ ಹೋಟೆಲಲ್ಲಿ ಡೈನಿಂಗ್ ಏರಿಯಾ ಇರುತ್ತೆ. ಲೆಫ್ಟ್ ಸೈಡ್ ಬಂದು ಪೂಲ್ ಏರಿಯಾ, ಆ ಸೈಡು ಸ್ಪಾ ಇದೆ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಹೆಸರು ತಾಯಿಬೇರಿ ಅಂತ ನೀವು ನೋಡ್ಬೋದು. ಒಳಗಡೆ ಎಂಟ್ರ್ ಆದ ತಕ್ಷಣ ಫಸ್ಟು ಕಾಣಿಸ್ತಿರೋದು ಕಿಚನ್ನು. ನೆಕ್ಸ್ಟ್ ಇದು ಒಂದು ಬೆಡ್ರೂಮು ಮತ್ತು ಹಾಲು ಇರುತ್ತೆ. ನಾನು ನಿಮಗೆ ಬೆಡ್ರೂಮ್ದು ಪಿಕ್ಕು ಆಮೇಲೆ ತೋರಿಸ್ತೀನಿ. ಇದು ಬೆಡ್ರೂಮಿಂದ ಆಚೆಗೆ ಬಂದರೆ ಬಾಲ್ಕನಿ ಇರುತ್ತೆ. ನೋಡಿ, ಇದು ನಮ್ಮ ಬೆಡ್ರೂಮ್ ಪಿಕ್ಕು. ಇದು ಪೂಲ್ ಏರಿಯಾ, ಇದು ಡೈನಿಂಗ್ ಏರಿಯಾ, ಇದು ನಮ್ಮ ರೂಮ್ ಮುಂದೆ ಇದ್ದಿದ್ದು ಪ್ಯಾಸೇಜು. ನೆಕ್ಸ್ಟು ಫಸ್ಟ್ ಡೇ ಬಂದು ನಾವು ಹೋಗಿದ್ದು ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಜನ್ರೇಷನ್ ಆಗ್ತಿರೋಂಥ ಇದೊಂದು ಪ್ಲೇಸು.
ನೆಕ್ಸ್ಟು ಇದು ಮುಗಿದ ಮೇಲೆ ನಾವು ರಿಪಲ್ ಟೀ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಅಲ್ಲಿ ಫೋಟೋಗ್ರಾಫಿ ಅಲೌಡ್ ಇರಲಿಲ್ಲ, ಬಟ್ ಸ್ಟಿಲ್ ಫೋಟೋಸ್ ತೊಗೊಂಡು ಬಂದಿದ್ದೀವಿ. ಅದಾದಮೇಲೆ ನೆಕ್ಸ್ಟು ರಿವರ್ನ ನೋಡೋಕ್ಕಂತ ಹೋಗಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದಾದಮೇಲೆ ತಮಿಳ್ನಾಡು ಎಂಟ್ರೆನ್ಸ್ಗೆ ಟಾಪ್ ಸ್ಟೇಷನ್ ಅಂತ ಒಂದು ಬರುತ್ತೆ. ನೀವು ನೋಡ್ಬೋದು ಬ್ಯೂಟಿಫುಲ್ ಹಿಲ್ಸ್ ಕಾಣಿಸಕತ್ತೈತಿ. ಇಟ್ ವಾಸ್ ಅ ವೆರಿ ಕೋಲ್ಡ್ ಏರಿಯಾ, ಭಾಳ ಚಿಲ್ಲಾಗಿತ್ತು. ಅಲ್ಲಿ ಸ್ವಲ್ಪ ಮಳೆನೂ ಬರ್ತಾಯಿತ್ತು. ಇಟ್ ಈಸ್ ದ ಅಟ್ ಮೋಸ್ಟ್ ಟಾಪ್ ಸ್ಟೇಷನ್ ವಿತ್ ಅ ಬ್ಯೂಟಿಫುಲ್ ಹಿಲ್ಸ್. ಮುಗಿಸ್ಕೊಂಡು ನೆಕ್ಸ್ಟು ಫ್ಲವರ್ ಗಾರ್ಡನ್ ಅಂತ ಹೋಗಿದ್ವಿ. ಇದು ಮುನ್ನಾರಲ್ಲೇ ಇರೋದು. ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಕಾಣಿಸ್ತಾ ಇದೆ ಅಂತ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ತುಂಬ ಫೋಟೋಶೂಟ್ಸ್ ಕೂಡ ನಡೀತಾ ಇತ್ತು. ನೀವು ನೋಡ್ಬೋದು ಭಾಳ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ನೀವು ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಫ್ಲವರ್ಸ್ ಇದೆ ಅಂತ. ಇದು ಮುಗಿಸ್ಕೊಂಡು ನೆಕ್ಸ್ಟು ಮುನ್ನಾರ್ ಟೀ ಪ್ಲ್ಯಾಂಟ್ಸ್ ನೋಡೋಕ್ಕಂತ ಹೋಗಿದ್ವಿ ನಾವು. ಅದಾದಮೇಲೆ ಬ್ಲಾಸಮ್ ಹೈಡಲ್ ಇಂಟರ್ನ್ಯಾಷನಲ್ ಪಾರ್ಕ್ ಅಂತ ಹೋಗಿದ್ವಿ. ನೆಕ್ಸ್ಟು ಈಕೋ ಪಾಯಿಂಟಿಗೆ ಹೋಗಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಮತ್ತು ವಾಪಸ್ ಹುಬ್ಳಿಗೆ 6:30ಗೆ ಬಿಟ್ವಿ. ನೀವು ನೋಡ್ಬೋದು ಟೇಕ್ ಆಫ್ ತುಂಬ ಚೆನ್ನಾಗಿದ್ದರಿಂದ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. like, share and subscribe ಮಾಡೋದನ್ನ ಮರಿಬೇಡ್ರಿ. and also don't forget to press the bell icon because it will notify you when I'll upload a new video. and also next video ನಾನು ಯಾವ್ದು ಮಾಡ್ಬೇಕಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. okay, see you in my next vlog.